ಮೊನ್ನೆ ಹೈಕೋರ್ಟಿನ ಸೂಚನೆಯ ಮೇರೆಗೆ ಚಿತ್ತಾಪುರದಲ್ಲಿ ಒಂದು ಶಾಂತಿ ಸಭೆ ಆಯಿತು. RSSನನ್ನ ಆ ಶಾಂತಿ ಸಭೆಯಲ್ಲಿ ಪ್ರತಿನಿಧಿಸಿದ ವ್ಯಕ್ತಿ ಒಬ್ಬ ದಲಿತರಂತೆ, ಎಂತ ಅಷ್ಟಗಿ ಅಂತ ದಲಿತರು. ಅಲ್ಲಿದ್ದಂಥ ದಲಿತ ಸಂಘಟನೆಗಳವ್ರು ಕೇಳಿದ್ರು, ಒಬ್ಬ ದಲಿತ ಆಗಿ ನೀನು ಹೆಂಗೆ RSS ಪರವಾಗಿ ಮಾತಾಡ್ತೀಯ ಅಂತ. ಅಂದರೆ ತುಂಬ ಜನರ ಮನಸ್ಸಿನಲ್ಲಿ RSS ಒಂದು ಬ್ರಾಹ್ಮಣವಾದದ ಸಂಘಟನೆ, ಬ್ರಾಹ್ಮಣರಿಂದ ನಡೀತಾ ಇರುವ ಸಂಘಟನೆ, ಅಲ್ಲಿ ಅಸ್ಪೃಶ್ಯತೆಯನ್ನು ಪೋಷಿಸಲಾಗ್ತಾ ಇದೆ ಅನ್ನೋದೊಂದು ಅಭಿಪ್ರಾಯ ಇದೆ, ಮನುವಾದವನ್ನು ಬೆಳೆಸಲಾಗ್ತಾ ಇದೆ. ಸತ್ಯ ಚರಿತ್ರೆನೇನು ಓದ್ಲಿಕ್ಕೆ ಹೋಗಲಿ. ಅದೇ ನಮ್ಮನ್ನು ಹಾಗೆಲ್ಲ ಮಾಡಿದ್ದಾರೆ. ಗಾಂಧಿ ಕೊಂಜವರು ಅಂತ ಮಾಡಿದ್ದಾರೆ, ಮನುವಾದಿಗಳಂತ ಮಾಡಿದ್ದಾರೆ, ಭಯೋತ್ಪಾದಕರು ಅಂತ ಮಾಡಿದ್ದಾರೆ. ಒಂದು ಸ್ವಲ್ಪ ಇವರು ಸತ್ಯದ ಕಡೆಗೆ ಹೋಗಲಿ, ಪ್ರಾಮಾಣಿಕವಾಗಿ ಇವರು ನಮ್ಮ ಚರಿತ್ರೆ ಓದಲಿ. ಗಾಂಧೀಜಿ ಬರಲಿಲ್ವಾ? ಗಾಂಧೀಜಿ ಒಂದು ಇಲ್ಲಿ ಅಸ್ಪೃಶ್ಯರು ಇದ್ದಾರೆ ಅಂತ ನೋಡುವಂಥ ಒಂದು ಪ್ರಯತ್ನ ಮಾಡಲಿಲ್ಲ, ಅವ್ರು ಸಿಕ್ಕಲಿಲ್ಲ. ಕೊನೆಗೆ ಅವರ ಹೆಸರು ಕೇಳಿದಾಗ ಯಾರ್ಯಾರು ಅಂತ ಕೇಳಿದಾಗ ನಾನು ಹಿಂದೂ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವರು ತಿಳಿಲೇಬೇಕು, ಯಾಕಂದರೆ ಅವನು ಸ್ವಲ್ಪ ಕರ್ರಾಗಿದ್ದಾನೆ. ನೋಡಿದಾಗ ಯಾರೋ ಒಬ್ಬ ಅಸ್ಪೃಶ್ಯ ಅಂತಾರೆ. ಅದಕ್ಕೋಸ್ಕರ ನಿನ್ನ ಅಪ್ಪ ಚಮ್ಮಾರನ ಅಂತ ಕೇಳಿದರು, ನಿನ್ನ ತಂದೆಯವರು ತೋಟಿ ಕೆಲಸ ಮಾಡ್ತಾರಾ, ಇದರಿಂದ ತಿಳ್ಕೊಂಡ್ರು ಅವರು. ಆದರೂ ಅವರು ಭಾರಿ ಖುಷಿ ಆಯಿತು ಅವರಿಗೆ. ಅವರು ಡಾಕ್ಟರ್ ಜಿ ಅವರಿಗೆ ಹೇಳಿದರು, ಆಮೇಲೆ ನಾನು ಏನು ಕಳೆದ ನನ್ನ ಜೀವನವನ್ನೇ ಹರಿಜನರಿಗೋಸ್ಕರ ಇಟ್ಟಿದ್ದೇನೆ, ನೀವು ಅದನ್ನು ಸಾಕ್ಷಾತ್ಕರಿಸಿದ್ದೀರಿ ಅಂತ. ಅಂಬೇಡ್ಕರ್ ಬರಲಿಲ್ವಾ? ಅಂಬೇಡ್ಕರ್ ಮೆಚ್ಚಿಕೊಳ್ಳಿಲ್ವಾ? ಎಲ್ಲಿದ್ದೀರಿ ನೀವು? ಹರಿಜನರು ಅಥವಾ ಈಗ ಹೇಳ್ತಾ ಇರುವಂಥ SC ಪರಿಶಿಷ್ಟ ಜನಾಂಗ ಯಾರ್ಯಾರಿದೆ, ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ಹಿಂದಿನ, ನಾನು ಹೇಳಬಾರ್ದು, ನಾವು ಹಾಗೆ ಯೋಚನೆ ಮಾಡಲ್ಲ, ಹಿಂದಿನ ನಮ್ಮ ಪ್ರಾಂತದ ಸಂಘ ಚಾಲಕರು ವೆಂಕಟರಾಮ್ ಅವರು ಅದೇ ಸಮಾಜಕ್ಕೆ ಸೇರಿದವರು. ಯಾವಾಗ ಅವರ ಘೋಷಣೆ ಆಯಿತೋ ನಾನು ಹೋಗಿ ಅವರಿಗೆ ಕಾಲ್ಮುಟ್ಟಿ ನಮಸ್ಕಾರ ಮಾಡಿದ್ದೇನೆ. ನಾನು ನೀವೆಲ್ಲಿದ್ದೀರಾ? ನಾವು ನಮ್ಮ ಸಮಾಜದಲ್ಲಿ ಅಂಥ ಎಲ್ಲ ಜನರ ಹತ್ರಕ್ಕೆ ಹೋಗ್ತೇವೆ. ನಾವು ನಮ್ಮ ಮನೆಗೆ ಹೋಗ್ತೇವೆ, ಅಂಥವ್ರ ಮನೆಗೆ ಹೋಗ್ತೇವೆ. ನನ್ನ ಮನೆಯಲ್ಲಿ 55 ವರ್ಷಗಳ ಹಿಂದೆ ಅಸ್ಪೃಶ್ಯ ಸಮಾಜ ಅಂತ ಯಾವುದನ್ನು ಗುರುತಿಸಾರೋ ಆ ಸಮಾಜದಿಂದ ನನ್ನ ಮನೆಗೆ ಟ್ಯೂಷನ್ಗೋಸ್ಕರ ಬರ್ತದೆ. ನನ್ನ ತಂಗಿಯಂದರು ಮನೆ ಒಳಗೆ ಟ್ಯೂಷನ್ ಕೊಟ್ಟಿದ್ದಾರೆ. ನಾವು ಇವತ್ತು ಅವರನ್ನು ಗುರೂಜಿ ಜನ್ಮದಿನ ನಮ್ಮ ಮನೆ ಒಳಗೆ ಕರ್ಕೊಂಡು ಊಟ ಹಾಕ್ತೇವೆ, ನಾವು ಒಟ್ಟಿಗೆ ಊಟ ಹಾಕ್ತೇವೆ, ನಾವು ಅವರ ಮನೆಗೆ ಹೋಗ್ತೇವೆ. ನಾವು ಎಲ್ಲಿ ಅಸ್ಪೃಶ್ಯತೆ ಪಾಲನೆ ಮಾಡ್ತೇವೆ ಅಂತ ಹೇಳ್ತಾ ಇರುವಂಥದ್ದು. ಎಲ್ಲ ಕಡೆಯಲ್ಲೂ ಕೂಡ ಇಡೀ ಸಮಾಜವನ್ನು ಒಟ್ಟಿಗೆ ತಗೊಂಡು ಹೋಗ್ಬೇಕು.